Hello all, welcome back to our channel, Rakesh and his wife Ko. So today for after evening ಅಂದ್ರೆ ಕಾಲೇಜಿಂದ ಬಂದು ಬರ್ತಾ ಕಾರ್ನ್ ತಗೊಂಬಂದೆ, ಮುಸ್ಕಿನ್ ಜೋಳ ಅದನ್ನ ತಗೊಂಬಂದೆ. ಸರಿ ಆಯ್ತು, ಮಳೆ ಬೇರೆ ಬರ್ತಿತ್ತಲ್ಲ, ಏನಾದ್ರು ಸ್ನಾಕ್ಸ್ ಮಾಡೋಣ ಅಂತಂದ್ರೆ ಅದನ್ನ ತಂದಿದೀವಿ. ಸೊ ವಡೆ ಮಾಡೋಣ ಅಂತ ಪ್ಲಾನ್ ಮಾಡಿದೆ. ಬಂದಿದ ತಕ್ಷಣ ಈಗ ಕಮ್ ಐಲ್ ಶೋ ಯು ಸಮ್ ಇಂಗ್ರೀಡಿಯೆಂಟ್ಸ್ ಏನೇನ್ ಬೇಕು ಅಂತ. 2 ಆನಿಯನ್ ತಗೊಂಡಿದ್ದೀನಿ, ಸ್ವಲ್ಪ ಮೀಡಿಯಂ ಸೈಜ್ ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು 4 ಹಸಿಮೆಣಸಿನ್ಕಾಯಿ, 1 ಇಡಿಯಷ್ಟು ಕೊತ್ತಂಬರಿ, 1 ಬೌಲ್ ಫುಲ್ಲು ಕಡಲೆ ಹಿಟ್ಟು, ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಆಗಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತ. ಇವಾಗ ನೋಡಿ, ಇದೊಂದು ಜಾರ್ ಫುಲ್ ಅಷ್ಟು ಮುಸ್ಕಿನ ಜೋಳ ತಗೊಂಡಿದ್ದೀನಿ ನಾನು. ಇದನ್ನ ಗ್ರೈಂಡ್ ಮಾಡ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಹಾ ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ನೀವು ನೀಟಾಗಿ ಪೇಸ್ಟ್ ಮಾಡ್ಕೊಂಡ್ರೆ ಸಾಕು ಅನ್ಸುತ್ತೆ. ಇದು ಒಂಚೂರು ನೀರಿರೋದ್ರಿಂದ ಕಡಲೆ ಹಿಟ್ಟು ಹಾಕಿದ್ರೆ ಬೈಂಡ್ ಆಗುತ್ತೆ. ದಟ್ ಈಸ್ ವಾಟ್ ಐ ಬಿಲೀವ್. ನೋಡೋಣ ಹೇಗೆ ಬರುತ್ತೆ ಅಂದ್ಬಿಟ್ಟು. ಸೊ ಇವಾಗ ನಾನು ಆನಿಯನ್ಸು 2 ಆನಿಯನ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಇದನ್ನ ಫುಲ್ ಹಾಕೋತಾ ಇದ್ದೀನಿ. ಇವಾಗ ಪೇಸ್ಟ್ ಮಾಡಿಕೊಂಡಿರೋಂಥ ಮುಸ್ಕಿನ ಜೋಳ ಇದಕ್ಕೆ ಹಾಕೊಂಡಿದ್ದೀನಿ. ಅದಕ್ಕೆ ಕಟ್ ಮಾಡ್ಕೊಂಡಿರೋಷ್ಟು 4 ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಅಂದ್ರೆ ಸ್ವಲ್ಪ ಕ್ವಿಕ್ ಆಗಿ ಆಗೋಂಥ ರೆಸಿಪಿ. ಇದಕ್ಕೆ ಇನ್ನೂ ನೀವು ಬೇಕಂತಂದ್ರೆ ಸ್ವಲ್ಪ ಪುದೀನ, ಮೆಂತ್ಯ ಸೊಪ್ಪು, ನಿಮ್ಗೇನಾದ್ರೂ ಸೊಪ್ಪು ಇಷ್ಟ ಇದ್ರೆ ಇನ್ ಪರ್ಟಿಕ್ಯುಲರ್ ಪಾಲಕ್ ಅಂದ್ಬಿಟ್ಟು ಬೇರೆ ಎಲ್ಲ ಹಾಕೊಳ್ಳಿ, ಚೆನ್ನಾಗೇ ಇರುತ್ತೆ ಟೇಸ್ಟ್ ಅಂತೂ. ಸೊ ನಾನು ಇಷ್ಟನ್ನ ಹಾಕೊಂಡು ಇದಕ್ಕೊಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತೀನಿ. 1/2 ಸ್ಪೂನ್ ಅಷ್ಟು, ಅದು ಜಾಸ್ತಿನೇ ಅನ್ಸುತ್ತೆ ಬಿಕಾಸ್ ಟೇಸ್ಟ್ ಅದೇ ಆಗ್ಬಿಡತ್ತೆ. ಸೊ ಇವಾಗ ಸಾಕಷ್ಟು. ಇದಕ್ಕೆ ಅದು ಕಂಪ್ಲೀಟ್ ಬೈಂಡ್ ಆಗಕ್ಕೋಸ್ಕರ ನಾನು ಕಡಲೆ ಹಿಟ್ಟನ್ನು ಸ್ವಲ್ಪ ಹಾಕೋತಾ ಇದ್ದೀನಿ. ನಾನು 1 ಬೌಲ್ ಅನ್ಕೊಂಡೆ, ಬಟ್ ಅದು ಜಾಸ್ತಿ ಅನಿಸ್ತಾ ಇದೆ. ನೋಡೋಣ, ಒಂದು ಅರ್ಧ ಹಾಕಿ ನೋಡ್ತೀನಿ. ಏನಾದ್ರೂ ಕನ್ಸಿಸ್ಟೆನ್ಸಿ ನೀರ್ ಕನ್ಸಿಸ್ಟೆನ್ಸಿ, ವಡೆ ಕನ್ಸಿಸ್ಟೆನ್ಸಿ ಬಂದಿಲ್ಲ ಅಂದ್ರೆ ಅವಾಗ ಇನ್ನೊಂದು ಚೂರು ಹಾಕೊಳ್ಳೋಣ. ಇವಾಗ ಇದಕ್ಕೊಂಚೂರು ಟೇಸ್ಟ್ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಒಂದು ಸ್ವಲ್ಪ ಹಾಕ್ತೀನಿ, ಯಾಕಂದ್ರೆ ವಡೆ ಟೈಮ್ಗೆ ಉಪ್ಪು ಒಂಚೂರು ಜಾಸ್ತಿ ಆಗ್ಬಿಡುತ್ತಲ್ಲ ಯಾವಾಗ್ಲೂ. ಸೊ ಬೇಡ ಅಂತ ಒಂದು ಸ್ವಲ್ಪ ಕಮ್ಮಿನೇ ಹಾಕೋತೀನಿ. ನೋಡೋಣ, ಫಸ್ಟ್ ರೌಂಡ್ ಹಾಕಿ ಏನಾದ್ರೂ ಶಾರ್ಟೇಜ್ ಇದ್ರೆ ಅವಾಗ ಚೇಂಜ್ ಮಾಡ್ಕೋತೀನಿ. ಒಂಚೂರು ಸೋಡಾ ಹಾಕೋತೀನಿ, ಬಿಕಾಸ್ ಅದು ಕ್ರಿಸ್ಪ್ ಆಗಿ ಬರಬೇಕು, ಗಟ್ಟಿ ಗಟ್ಟಿ ಆಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ. ಒಂಚೂರು ಇಷ್ಟೇ ಸೋಡಾ ಹಾಕಿದ್ದೀನಿ, ಇನ್ನೊಂದು ಸ್ವಲ್ಪ ಹಾಕ್ಕೊಂಡ್ರೆ ಉತ್ತಮನ ಅಂತ ನೋಡ್ತಾ ಇದ್ದೀನಿ. ಓಕೆ, ಇಷ್ಟು ಹಾಕ್ಕೊಂಡ್ರೆ ಸಾಕು. ಇವಾಗ ಇದಕ್ಕೆ ಬೇರೆ ಏನು ಬೆರೆಸೋದು ಬೇಕಾಗಿಲ್ಲ, ಯಾಕಂತಂದ್ರೆ ನೀರೆಲ್ಲ ಹಾಕ್ಕೊಳಕ್ ಹೋಗ್ಬಿಡಿ, ತುಂಬಾ ನೀರು ಕನ್ಸಿಸ್ಟೆನ್ಸಿ ಆಗ್ಬಿಡುತ್ತೆ. ಅದಕ್ಕೋಸ್ಕರ, ಯಾಕಂದ್ರೆ ನಾವು ಜೋಳ ಹಾಕೊಂಡಾಗ ಅದೊಂಚೂರು ಮೆತ್ತವಾಗಿತ್ತಲ್ಲ, ಅದಕ್ಕೋಸ್ಕರ ಇವಾಗ ಅದಕ್ಕೆ ನಾನು ಕಡಲೆ ಹಿಟ್ಟೆಲ್ಲ ಹಾಕೊಂಡು ಬೋಂಡಾ ಕನ್ಸಿಸ್ಟೆನ್ಸಿಗೆ ತರ್ತಾ ಇದ್ದೀನಿ. ಇದನ್ನ ನೋಡ್ತಾ ಇದ್ದೀರಾ ಅನ್ಸುತ್ತೆ, ಕೈಯಲ್ಲೇ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ದಟ್ ಸೋಡಾ ಉಪ್ಪು ಎಲ್ಲ ನೀಟಾಗಿ ಮಿಕ್ಸ್ ಆಗಲಿ ಅಂತ. ಆದ್ರೂ ನೋಡಿ, ನೀರು ಕಾಣ್ತಿರ್ಬೋದು ನಿಮಗೆ, ಅಷ್ಟು ಕಡಲೆ ಹಿಟ್ಟು ಹಾಕಿದ್ರು ನೀರು ಕನ್ಸಿಸ್ಟೆನ್ಸಿನೇ ಇದೆ. ಒಂದು ಸ್ವಲ್ಪ ವಡೆ ಹಾಕಿದ್ರೆ ಚಿಟ್ಚಿಟ ಅಂದ್ಬಿಡುತ್ತೆ, ಅದಕ್ಕೋಸ್ಕರ ಒಂದು ಸ್ವಲ್ಪ ಇನ್ನೊಂದು ಚೂರು ಕಡಲೆ ಹಿಟ್ಟು ಹಾಕ್ಕೋತೀನಿ, ಚೆನ್ನಾಗಿ ಬರುತ್ತೆ. ಒಂದು ಸ್ವಲ್ಪ ನೋಡಿಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಒಂದೇ ಸತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ, ಪ್ರಾಬಬ್ಲಿ ಗಟ್ಟಿ ಆಗಿಬಿಟ್ರೆ ಮತ್ತೆ ಚೆನ್ನಾಗಿರಲ್ಲ ಅನ್ಸುತ್ತೆ, ಬರಲ್ಲ ವಡೆ. ಇನ್ನೂ ಒಂಚೂರು ನೀರು ಅನಿಸ್ತಾ ಇದೆ ನನಗೆ, ಸೊ ಹಾಕ್ಬಿಡೋಣ. 1 ಕಪ್ ತಗೊಂಡಿದ್ದೆ, ಹಾಕ್ಬಿಡ್ತೀನಿ. 1 ಜಾರ್ ತುಂಬ ಕಾರ್ನ್ ಇತ್ತು, ಸೊ 1 ಜಾರಕ್ಕೆ ಆನಿಯನ್ಸು 2 ದೊಡ್ಡ ಆನಿಯನ್ಸ್ ಕಟ್ ಮಾಡ್ಕೊಂಡಿದ್ದೆ. 2 ಲಾರ್ಜ್ ಸೈಜ್ ಆನಿಯನ್ಸೇ ತಗೊಂಡಿದ್ದೆ. ಅದಕ್ಕೆ 1 ಬೌಲ್ ಪೂರ್ತಿ ಕಡಲೆ ಹಿಟ್ಟು, ಉಪ್ಪು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೆ. ಇವಾಗ ಇದನ್ನೊಂಚೂರು ತೆಗ್ದು ಈ ಕಡೆಗೆ ಇಟ್ಕೊಂಡ್ಬಿಡೋಣ, ಸೊ ದಟ್ ಆಯಿಲ್ನ ಕಾಯಕ್ಕೆ ಇಡ್ಬೋದು. ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಇದೆಲ್ಲ ಒಂದು ಸ್ವಲ್ಪ ತೆಗ್ದು ಆ ಕಡೆ ಇಟ್ಕೊಳ್ಳೋಣ. ಎಣ್ಣೆ ವಡೆ ಮುಳುಗೋ ಅಷ್ಟು ಯೂಶಲಿ ಎಲ್ಲರೂ ಮನೇಲಿ ಮಾಡ್ತೀರಾ, ಅದನ್ನ ನಾನು ಮಾಡ್ತಾ ಇದ್ದೀನಿ. ಸೊ ಸಾಕಿಷ್ಟು ಎಣ್ಣೆ ಕಾಯಲಿ. ಇದು ನೋಡಿ, ಆಲ್ರೆಡಿ ಕಲಸಿಟ್ಟಿರೋ ಹಿಟ್ಟು ಹಾಕಿದ್ದೀನಿ, ಅದು ಆಲ್ರೆಡಿ ಗೋಲ್ಡನ್ ಬ್ರೌನ್ ಆಯಿತು. ದಟ್ ಮೀನ್ಸ್ ಎಣ್ಣೆ ಕಾದಿದೆ ಅಂತ. ಸೊ ಹಾಕೋಣ ನಿಧಾನವಾಗಿ. ಹಾಕಬೇಕಾದ್ರೆ ಒಂಚೂರು ಫ್ಲೇಮ್ ಕಮ್ಮಿ ಇಟ್ಕೊಂಡ್ರೆ ಒಳ್ಳೇದು.
ಇಟ್ ಇಸ್ ಗೋಲ್ಡನ್ ಬ್ರೌನ್. ಲೆಟ್ಸ್ ನಾಟ್ ಡಿಸ್ಟರ್ಬ್ ಇಟ್. ಇದು ನೋಡಿ ಚೆನ್ನಾಗಿ ಕಲರ್ ಬಂದಿದೆ. ಪ್ರಾಬಬ್ಲಿ ಇದೇನು ಜಾಸ್ತಿ ಬೇಯೋದೇನು ಬೇಕಾಗಿಲ್ಲ ಅನ್ಸುತ್ತೆ. ಲೆಟ್ ಮಿ ಸಿ. ಇದು ನೋಡಿ ವಡೆ ಕನ್ಸಿಸ್ಟೆನ್ಸಿಯಲ್ಲಿ ವಡೆ ಥರನೇ ಬಂದಿದೆ. ನಥಿಂಗ್ ಟು ವರಿ. ಸೊ ನೀವು ಕೂಡ ಟ್ರೈ ಮಾಡ್ಬೋದು. ಆ್ಯಕ್ಚುಲಿ ಇದು ನೆನ್ನೆ ನನ್ನ ಫ್ರೆಂಡ್ ಮನೆಗೆ ಹೋದಾಗ ಅವರು ಮಾನಸ ತಗೋ ತಿನ್ನು, ಚೆನ್ನಾಗಿದೆ, ತಿನ್ನು ಅಂತ ಕೊಟ್ಟರು. ಸೊ ನಾನು ಬರ್ತಾ ಕಾರ್ನ್ ನೋಡಿದ್ನಲ್ಲ, ತಗೊಳ್ಳೋಣ ರಾಕೇಶ್ ಅಂತ ಹೇಳಿದೆ. ಪಾಪ ಅವ್ರು ನಿಲ್ಲಿಸಿ ತಗೊಂಡ್ರು. ಬಂದಿದ ತಕ್ಷಣ ಸರಿ ಫ್ರೆಶ್ ಅಪ್ ಆಗಿ ವಡೆ ಮಾಡ್ತಾ ಇದ್ದೀನಿ. ನೋಡೋಣ, ಎಲ್ಲರಿಗೂ ಟೇಸ್ಟ್ ಕೊಡ್ತೀನಿ ಇವಾಗ. ತಿಂದು ಏನು ಹೇಳ್ತಾರೆ ನೋಡೋಣ. ಕಾರ್ನ್ ವಡಾ ready to serve. ಇವಾಗ ಸೈಡ್ ಬೈ ಸೈಡ್ 1 ರೌಂಡ್ ಹಾಕಿದ್ದೀನಿ, ಇನ್ನೊಂದು ರೌಂಡ್ ತೆಗಿತಾ ಇದ್ದೀನಿ. ಸೊ ಸೈಡ್ ಬೈ ಸೈಡ್ ಟೀ ಕೂಡ ಮಾಡ್ಕೊಂಡ್ಬಿಡ್ತೀನಿ. ಎಲ್ಲರೂ ಕೂತ್ಕೊಂಡು ಟೀ ಟೈಮ್ ಎಂಜಾಯ್ ಮಾಡೋಣ ಅಂತ. ಸೊ ಟೀ ಪೌಡರು 5 ಮೆಂಬರ್ಸ್ ಟೀ ಮಾಡ್ತಾ ಇದ್ದೀನಿ ನಾನು. ಅದಕ್ಕೆ 1 to 1.5 ಸ್ಪೂನ್ 3 ಸ್ಪೂನ್ಸ್ ಅಷ್ಟು ಟೀ ಪೌಡರ್ ಮೆಂಬರ್ಸ್ಗೆ, 5 ಮೆಂಬರ್ಸ್ಗೆ. ಸೊ 5 ಗ್ಲಾಸಸ್ ಹಾಕಿದ್ದೀನಿ ಅಂತಂದ್ರೆ ಒಂದು 3.5 to 4 ಸ್ಪೂನ್ಸ್ ಆಫ್ 3.5 ಸಾಕು. ಯಾಕಂದ್ರೆ ವಯಸ್ಸಾಗಿರೋರು ಕೂಡ ಟೀ ಕುಡಿತಾ ಇದ್ದಾರೆ ನಮ್ಮ ಮನೇಲಿ, ಅದಕ್ಕೋಸ್ಕರ. ಸೊ ಇದಕ್ಕೆ ಒಂಚೂರು ಶುಂಠಿ ತುರಿದ್ಬಿಟ್ಟು ಹಾಕಿ ಚೆನ್ನಾಗಿ ಕಾಯಿಸ್ಬಿಡೋಣ. ಒಂದು ಸ್ವಲ್ಪ ಶುಂಠಿ ಅದಕ್ಕೆ ತುರಿದ್ಬಿಟ್ಟು ಹಾಕ್ಬಿಡ್ತೀನಿ. ಸೊ ದಟ್ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನಮ್ಮನೇಲಿ ಯಾವಾಗಲೂ ಏನು ಈ ಥರ ಎಲ್ಲ ಮಾಡಲ್ಲ ನಾನು. ಯಾವಾಗಾದರೂ ಟೈಮ್ ಸಿಕ್ಕಿದಾಗ ನಿಜವಾಗ್ಲೂ ಎಲ್ಲರೂ ಕುತ್ಕೊಂಡು ಏನಾದರೂ ಮಾಡ್ತಾ ಇದ್ದೀವಿ, ಇಲ್ಲ ರಜಾ ಇದೆ, ನನ್ನ ಮೇಲ್ ಜಲ ಹೋಯ್ತು, ಓಕೆ, ನೀಟಾಗಿ ಶುಂಠಿ ಚೆನ್ನಾಗಿತ್ತು ಕಾಂಬಿನೇಷನ್ ಟೀ ಜೊತೆ, ಯಮ್ ಅಂತಿತ್ತು. ಸೊ ನೆಕ್ಸ್ಟ್ ವಿಡಿಯೋ ಅಲ್ಲಿ ಮೀಟ್ ಆಗೋಣ ಇನ್ನೊಂದು ರೆಸಿಪಿ ಜೊತೆ. ಅಂಟಿಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ರಾಕೇಶ್ ಅಂಡ್ ಕೋ ಸೈನಿಂಗ್ ಆಫ್. ಬಾಯ್.